ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಕ್ಷಯ ತೃತೀಯ ಬಂದೇ ಬಿಡ್ತು. ಇನ್ನೇನು ಮೇ 10ನೇ ತಾರೀಕು ಅಕ್ಷಯ ತೃತೀಯ ಇದೆ. ಅವತ್ತಿನ ದಿನ ಹಣನ ಮ್ಯಾನಿಫೆಸ್ಟ್ ಮಾಡೋಣ ಆ್ಯಂಡ್ ಎಲ್ಲೆಲ್ಲ ತರಬಹುದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸಿಂಪಲ್ ಆದಂತಹ ಟಿಪ್ಸ್, ಪ್ಲೀಸ್ ಫಾಲೋ ಮಾಡಿ. ಬಿಕಾಸ್ ಇದು ಬಂದಿರೋದು ರೋಹಿಣಿ ನಕ್ಷತ್ರದಲ್ಲಿ, ವಿಚ್ ಈಸ್ ಚಂದ್ರನ ಅಧಿಪತಿ. ಓಕೆ, ಚಂದ್ರನ ಅಧಿಪತಿ ಆಗಿರೋದ್ರಿಂದ ವೆರಿ ಮಚ್ ಪವರ್ಫುಲ್ ಇದೆ. ಆವತ್ತಿನ ದಿನ ಮಾತ್ರ ತುಂಬ ವಿಶೇಷವಾಗಿದೆ. ಸಿಲ್ವರ್ ಗೋಲ್ಡ್ ಪರ್ಚೇಸ್ ಮಾಡೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಆ್ಯಂಡ್ ಚಂದ್ರ ಅಧಿಪತಿ ಆಗಿರೋದ್ರಿಂದ, ರೋಹಿಣಿ ನಕ್ಷತ್ರ ಬಂದಿರೋದ್ರಿಂದ ಸಿಲ್ವರ್ ಸ್ಪೆಷಲಿ ಲೈಕ್ ಮೋಸ್ಟ್ ಪವರ್ಫುಲ್ ಇದೆ. ಇಫ್ ನಾಟ್, ನಾನು ಇನ್ನೂ ಸಿಂಪಲ್ ರೆಮಿಡೀಸ್ಗಳನ್ನು ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಬಹುದು. ಓಕೆ, ಆ್ಯಂಡ್ ಇದು ಅಮಾವಾಸ್ಯೆ ಮುಗಿದು 3ನೇ ದಿನಕ್ಕೆ ಬರ್ತಾ ಇರೋದು ಶುಕ್ಲ ಪಕ್ಷದಲ್ಲಿ. ತುಂಬ ಅಂದರೆ ಲೈಕ್ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ಬೋದು. ಇಲ್ಲಿ ತನಕ ಬಂದಿರೋ ಇದರಲ್ಲಿ ಮೋಸ್ಟ್ ಪವರ್ಫುಲ್ ಅಂತ ಹೇಳಬಹುದು. ಸೊ ಹಾಗಾಗಿ ಶುಕ್ರವಾರ ಬೇರೆ ಬಂದುಬಿಟ್ಟಿದೆ. ಶುಕ್ರವಾರ ಇಸ್ ಅ ಲಕ್ಷ್ಮೀ ವಾರ ಅಲ್ವಾ? ಅದನ್ನು ನಿಮಗೆಲ್ಲ ಗೊತ್ತೇ ಇದೆ. ಶುಕ್ರವಾರ ಅಂತ ಹೇಳಿದರೆ ದುಡ್ಡಿನ ವಿಚಾರಗಳ ನಡೆಯುವಂತಹ ವಾರ, ಶುಕ್ರ, ವೀನಸ್, ರೈಟ್? ಸೊ ಏನೇನು ತರಬಹುದು ಅಂತ ಹೇಳ್ತೀನಿ ಲಿಸ್ಟನ್ನು. ಇದನ್ನು ನೀವು 10ನೇ ತಾರೀಕು 10:15 ಒಳಗೆ ತರೋದು ತುಂಬ ಶ್ರೇಷ್ಠ. ಬಿಕಾಸ್ ಅದು ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ತರೋದು ತುಂಬ ಶ್ರೇಷ್ಠ. ಸೊ ಆದಷ್ಟು ಆವತ್ತಿನ ದಿನ ಬೆಳಗ್ಗೆ ನೀವು ಬೇಗನೆ ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿ. ಆ್ಯಂಡ್ ನಾನೊಂದು ಎನರ್ಜಿ ಸರ್ಕಲ್ನ ಕೊಡ್ತೀನಿ, ಅದನ್ನು ಬಿಡಿಸ್ಬಿಟ್ಟು ನಿಮ್ಗೆ ಎಷ್ಟು ಅಮೌಂಟ್ ಡಿಸೈರ್ಡ್ ಅಮೌಂಟ್ ಇದೆ ಅದನ್ನು ಬಿಡಿಸಿ ಆವತ್ತಿನ ದಿನ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನೀವು ಅಂಗಡಿಗೆ ಹೋಗಿ ಬೇಗ ನಾ ಹೇಳುವಂತಹ ಸಾಮಗ್ರಿಗಳನ್ನು ತರಬಹುದು. ಫಸ್ಟ್ ಥಿಂಗ್, ಕಾಟನ್, ಹತ್ತಿನ ತರೋದ್ರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವೇನು ಸಕ್ಸಸ್ ಕಾಣ್ತಾ ಇಲ್ಲ ನಮ್ಮ ಲೈಫಲ್ಲಿ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅಕ್ಷಯ ಪಾತ್ರೆ ಅಲ್ಲಿ ಹೇಗೆ ಎಲ್ಲದು ಒಂದೇ ಸಲ ಖಾಲಿ ಇದ್ದಂತಹ ಒಂದು ಪಾತ್ರೆ ಹೇಗೆ ಎಲ್ಲದು ತುಂಬಿಕೊಳ್ಳುತ್ತೆ. ಸೊ ಸಕ್ಸಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ? ನೀವು ಸಕ್ಸಸ್ ಕಂಡ್ರೇ ನಿಮ್ಮ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕಾಗೋದು, ಅಥವಾ ನಿಮಗೆ ನೇಮ್ ಫೇಮ್ ಬರೋದು, ಏನನ್ನೇ ಗಳಿಸ್ಬೇಕು ಅಂದರೆ ನಿಮಗೆ ಸಕ್ಸಸ್ ಬೇಕು. ಸಕ್ಸಸ್ಫುಲ್ ಇಲ್ಲ ಅಂತಂದರೆ ಏನು ಯೂಸು? ಸೊ ಹತ್ತಿ ತರೋದ್ರಿಂದ ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಅವತ್ತಿನ ದಿನ. ಓಕೆ, ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಬನ್ನಿ. ಇಷ್ಟೇ ತರಬೇಕಂತ ಏನಿಲ್ಲ. ಓಕೆ, ರಾಕ್ ಸಾಲ್ಟ್, ನೆಗೆಟಿವಿಟಿನ ರಿಮೂವ್ ಮಾಡೋಕ್ಕೆ, ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ರಿಮೂವ್ ಮಾಡೋದಕ್ಕೆ ಉಪ್ಪನ್ನು ತೊಗೊಂಡು ಬನ್ನಿ, ಕಲ್ಲುಪ್ಪು ತೊಗೊಂಡು ಬನ್ನಿ. ಆ್ಯಂಡ್ ಇದನ್ನು ದಯವಿಟ್ಟು ಅವತ್ತಿನ ದಿನವೇ ಯೂಸ್ ಮಾಡಬೇಡಿ. ಕಲ್ಲುಪ್ಪನ್ನ ಮಾತ್ರ ಅವತ್ತಿನ ದಿನವೇ ಯೂಸ್ ಮಾಡಿಬಿಡಿ. ನೆಕ್ಸ್ಟ್ ಡೇಯಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿರೋ ಎಲ್ಲ ನೆಗೆಟಿವಿಟಿನೂ ಹೊರಟೋಗುತ್ತೆ. ಹಾಗೆ ಗೋಲ್ಡ್ ಯಾರ ಕೈಯಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ನಾನು ಯಾರಿಗೂ ಭೇದ ಭಾವ ಮಾಡ್ತಿಲ್ಲ, ಬಟ್ ಇರೋ ಗೋಲ್ಡ್ ರೇಟಲ್ಲಿ ಯು ಶುಡ್ ಐದರ್ ಮ್ಯಾನಿಫೆಸ್ಟ್ ಅಲ್ವಾ ಗೋಲ್ಡ್ ತೊಗೋಬೇಕಂತ ಹೇಳಿದ್ರೆ. ಸೊ ಈಗ ಸದ್ಯಕ್ಕೆ ಮ್ಯಾನಿಫೆಸ್ಟ್ ಮಾಡಿಲ್ಲ, ನಾಳೆ ನಾವು 10ನೇ ತಾರೀಕು ಗೋಲ್ಡ್ ತೊಗೋಬೇಕಿತ್ತು ಆದರೆ ಆಗಲ್ಲ ಅನ್ನೋವಂಥವ್ರು ಮಣ್ಣಿನ ಮಡಿಕೆ ತೊಗೊಂಡು ಬನ್ನಿ. ಮಣ್ಣು ನಿಮಗೆ ಗೊತ್ತೇ ಅಲ್ಲ, ಹೊನ್ನು, ರೈಟ್? ಸೊ ಅದು ನಮಗೆ ಗೋಲ್ಡಿಗಿನ ಮೋಸ್ಟ್ ಪವರ್ಫುಲ್, ವ್ಯಾಲ್ಯೂಡ್ ಅದು. ಓಕೆನಾ? ನೀವೊಂದು ಪಕ್ಷ ಗೋಲ್ಡನ್ನು ತೊಗೋಬೋದು, ಆದರೆ ಮಣ್ಣನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಮಣ್ಣು ಅಂದರೆ ಏನು ಹೇಳಿ? ಸೈಟ್ ಕೂಡ ಬರುತ್ತೆ. ಸೈಟ್ ಅಷ್ಟು ಈಸಿನಾ? ಅಥವಾ ಹೊಲ, ತೋಟ ಅದೆಲ್ಲ ಕೊಂಡ್ಕೊಳ್ಳೋದು ಅಷ್ಟು ಈಸಿ ಇದೆಯಾ ಹೇಳಿ? ನಾಟ್ ಪಾಸಿಬಲ್ ಅಂತ ಹೇಳ್ತಾ ಇಲ್ಲ, ಎವ್ರಿಥಿಂಗ್ ಈಸ್ ಪಾಸಿಬಲ್. ಬಟ್ ಸಡನ್ಲಿ ನಮಗೆ ಬೇಕು ಅಂತ ಅಂದರೆ ನಾವು ಅದಕ್ಕೆ ದುಡ್ಡು ಜೋಡಿಸ್ಕೋಬೇಕು, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಅದಕ್ಕಿಂತ ಕಾಯಬೇಕು, ಯೂನಿವರ್ಸ್ ಕಡೆಯಿಂದ ಅಪ್ರೂವ್ ಸಿಗಬೇಕು. ಎವ್ರಿಥಿಂಗ್ ಶುಡ್ ಹ್ಯಾಪನ್ ಇನ್ ಲೈಕ್ ಅ ಮ್ಯಾಜಿಕ್. ಸೊ ನೀವು ಈ ಒಂದು ಮಣ್ಣಿನ ಮಡಿಕೆ ಏನಾದರೂ ತೊಗೊಂಡು ಬನ್ನಿ. ಒಂದು ಚಿಕ್ಕ ಸ್ಪೂನೋ, ಪ್ಲೇಟೋ ಏನಾದರೂ ಇರುತ್ತಲ್ಲ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಸಿಕ್ಕರೆ ತೊಗೊಂಡು ಬನ್ನಿ. ದಟ್ ಈಸ್ ಈಕ್ವಲ್ ಟು ಗೋಲ್ಡ್. ಆಮೇಲೆ ಹಳದಿ ಸಾಸಿವೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಸೊ ಅಕ್ಷಯ ತೃತೀಯ ಅಂತ ಅಂದ್ರೇ ದುಡ್ಡು, ಪ್ರಾಸ್ಪೆರಿಟಿ, ಅಬಂಡೆನ್ಸ್. ಸೊ ಅಲ್ಲಿ ಲಕ್ಷ್ಮಿ ಮತ್ತು ವಿಷ್ಣುವಿನ ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ರಿಗೇನು ಇಷ್ಟ ನಾವು ಅದನ್ನು ಮಾಡಬೇಕಾಗತ್ತೆ. ಅವರಿಗೆ ಯೆಲ್ಲೋ ಕಲರ್ ಮಸ್ಟರ್ಡ್ ಸೀಡ್ಸ್ ಅಂದರೆ ಹಳದಿ ಸಾಸಿವೆ ಅಂದರೆ ತುಂಬ ಇಷ್ಟ. ಸೊ ಇದೆಲ್ಲದು ಕ್ವಾಂಟಿಟಿ ನಿಮ್ಮ ಇಷ್ಟ, ನೀವು ಇಷ್ಟೇ ತರಬೇಕಂತ ಎಲ್ಲ ಏನಿಲ್ಲ. ಓಕೆ, ಹಾಗೆ 8 ಹಳದಿ ಕವಡೆ ತೊಗೊಂಡು ಬಂದು ನೀವು ಅದನ್ನು ದೇವ್ರ ಮುಂದೆ ಇಟ್ಟು ನೆಕ್ಸ್ಟ್ ಡೇ ಅದನ್ನು ಒಂದು ವೈಟ್ ಕಲರ್ ಬಟ್ಟೆನೋ ಇಲ್ಲ ಹಳದಿ ಕಲರ್ ಬಟ್ಟೆಲೋ ಅದನ್ನು ಕಟ್ಟಿ ನಿಮ್ಮ ವ್ಯಾಲೆಟಲ್ಲಾದರೂ ಇಟ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಲಾಕರು, ವಾರ್ಡ್ರೋಬು ಎಲ್ಲಿ ನೀವು ದುಡ್ಡು ಇಡ್ತೀರಲ್ಲ ಅಂಗಡಿಯಲ್ಲಾಗಿರ್ಬೋದು, ನಿಮ್ಮದು ಓನ್ ಶಾಪ್ ಇದ್ದರೆ ಅಲ್ಲಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಬೇಕಿದ್ರೂ ರಿಪ್ಲೇಸ್ ಮಾಡ್ಬೋದು. ನಿಮ್ಮ ಪರ್ಸಲ್ಲೇ ಇಟ್ಕೋಬೋದು, ಇಲ್ಲ ನಾರ್ಮಲಾಗಿ ನಿಮ್ಮ ವಾರ್ಡ್ರೋಬಲ್ಲಿ ಕೂಡ ಇಟ್ಕೋಬೋದು.
ಸೊ ಇದೆಲ್ಲ ನಾವು 10:45 ಇಷ್ಟೆಲ್ಲ ತರೋಕ್ಕಾಗುತ್ತಾ ಅಂದರೆ ಆದಷ್ಟು ಟ್ರೈ ಮಾಡಿ. ಅಟ್ಲೀಸ್ಟ್ ಯಾವುದಾದ್ರೂ ಒಂದನ್ನಾದರೂ ತೊಗೊಂಡು ಬಂದು ಆಮೇಲೆ ನೀವು ಬೇರೆ ಸಾಮಗ್ರಿಗಳನ್ನು ತರೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟು ಹಾಲು. ಇವಾಗ ನಾನು ಏನು ಕಾಟನ್, ರಾಕ್ ಸಾಲ್ಟ್, ಮಡಿಕೆ, ಯೆಲ್ಲೋ ಕಲರ್ ಮಸ್ಟರ್ಡ್ ಸೀಡ್ಸು, ಯೆಲ್ಲೋ ಕವಡೆ ಹೇಳಿದ್ನಲ್ಲ, ಇದೆಲ್ಲ ಒಂದು ಪಕ್ಷ ಲೇಟ್ ಆದರೂ ಪರವಾಗಿಲ್ಲ. ಹಾಲು, ಅಕ್ಕಿ, ಸಕ್ಕರೆ ಇದು ಮೂರನ್ನು ಮಾತ್ರ 10:45 ತರೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಹಾಲು ಮತ್ತು ರೈಸ್ ಇದು ಎರಡು ಏನಿದೆಯಲ್ಲ ಇದು ಚಂದ್ರನಿಗೆ ಫೇವರಬಲ್. ಓಕೆ, ನನಗೆ ಯಾರು ಪ್ರಶ್ನಾಶಾಸ್ತ್ರ ಎಲ್ಲ ತೊಗೊಂಡಿರ್ತಾರೆ, ನಾನು ಅವ್ರಿಗೆ ಹೇಳಿರ್ತೀನಿ ಚಂದ್ರ ಯಾವಾಗ ಫೇವರಬಲ್ ಇರಲ್ಲ ಇದನ್ನೆಲ್ಲ ದಾನ ಮಾಡೋಕ್ಕೆ ಹೇಳಿರ್ತೀನಿ. ಸೊ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ನೀವು ಈಗ ನಮಗೆ ಚಂದ್ರನೇ ಅಧಿಪತಿ ಆಗಿರೋದ್ರಿಂದ ನಮಗೆ ಚಂದ್ರನ ಹೋಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾವು ಹಾಲು ತೊಗೊಂಡು ಬರಬೇಕು. ಹಾಲು ನಿಮ್ಮ ಮನೆಗೆ ಹಾಲು ತಂದು ಕೊಡ್ತಾರೆ ಅಂದರೆ ಅವರಿಗೆ 10:45 ತಂದು ಕೊಡೋಕ್ಕೆ ಹೇಳಿ. ಇನ್ ಕೇಸ್ ಅವ್ರು ತೊಗೊಂಬಂದಿಲ್ಲ ಅಂದರೆ ಹೋಗಿ ಒಂದು 1/4 ಲೀಟ್ರ್ ಆದರೂ ನೀವು ತೊಗೊಂಡು ಬನ್ನಿ. ಓಕೆ, ಹಾಗೆ ಅಕ್ಕಿನ ತೊಗೊಂಡು ಬನ್ನಿ. ಅಕ್ಕಿ ಎಷ್ಟಾದರೂ ತೊಗೊಂಬರ್ಬೋದು. ಆ್ಯಂಡ್ ಸಕ್ಕರೆ ಕೂಡ ತೊಗೊಂಡು ಬನ್ನಿ ಅವತ್ತಿನ ದಿನ. ಯಾಕೆ ಸಕ್ಕರೆ ತೊಗೊಂಡು ಬರಬೇಕಂದ್ರೆ ಅವತ್ತು ಶುಕ್ರವಾರ. ಓಕೆ, ಶುಕ್ರನಿಗೆ ಪ್ರಿಯವಾದದ್ದು. ವೀನಸ್ ಸ್ವೀಟ್, ವೆಲ್ತ್, ಹೆಲ್ತ್, ಎವ್ರಿಥಿಂಗ್ ಅಲ್ವಾ. ವೀನಸ್ ಅಂದರೆ ಎವ್ರಿಥಿಂಗ್. ಸೊ ಸಕ್ಕರೆ ಈಸ್ ವೆರಿ ಇಂಪಾರ್ಟೆಂಟ್. ಹಾಲು, ಸಕ್ಕರೆ, ಅಕ್ಕಿ ಇದು ಮೂರು ಅಟ್ಲೀಸ್ಟ್ 10:45 ನೀವು ತರಲೇಬೇಕು. ಓಕೆ, ಇನ್ ಕೇಸ್ ತರೋಕ್ಕಾಗಲಿಲ್ಲ ಅಂದರೂ ಬೇರೆ ಟೈಮಲ್ಲಿ ತೊಗೊಂಡು ಬನ್ನಿ. ಬಟ್ ಈ ಟೈಮ್ ಮಾತ್ರ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಅವತ್ತಿನ ದಿನ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬೆಳಗ್ಗೆನೇ ಸ್ವಲ್ಪ ಹಿಂದಿನ ದಿನವೇ ಅಂದರೆ 9ನೇ ತಾರೀಕು ಸ್ವಲ್ಪ ಹಾಲನ್ನು ತೊಗೊಂಡು ಬಂದಿರಿ. ಬಿಕಾಸ್ ಫ್ರೆಶ್ ಹಾಲಿಂದ ನೀವು ಬೆಳಗ್ಗೆ ಎದ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ಹಾಲು ಪಾಯಸನೋ ಇಲ್ಲ ನೀವು ಏನಾದರೂ ಮಾಡಿ. ಬಟ್ ಹಾಲು ಮತ್ತು ಸಕ್ಕರೆನ ಉಪಯೋಗಿಸಿ ಯಾವುದಾದ್ರೂ ಒಂದು ಸ್ವೀಟನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಓಕೆ, ಸೊ ಇದನ್ನು ಮಾಡೋದ್ರಿಂದ ತುಂಬ ಫೇವರಬಲ್ ಸಿಚುವೇಶನ್ಸ್ನ ನೀವು ನೋಡಬಹುದು. ಆಮೇಲೆ ಪೂಜೆ ಮಾಡಿ ಆದಮೇಲೆ ಬೆಳಗ್ಗೆನೇ ನೀವು ಈ ಎನರ್ಜಿ ಸರ್ಕಲ್ನ ಮಾಡ್ಬೋದು. ಇನ್ ಕೇಸ್ ಯಾರಿಗೆ ಅನುಕೂಲ ಇಲ್ಲ ಅಲ್ಲ, ಬೆಳಗ್ಗೆ ಮಾಡೋಕ್ಕಾಗಲ್ಲ, ನಾವು ಮಧ್ಯಾಹ್ನ ಸಂಜೆ ಈ ಥರ ಮಾಡ್ಬೋದು ಅಂದರೆ 100% ಮಾಡ್ಬೋದು. ಆ್ಯಂಡ್ ಪೀರಿಯಡ್ಸಲ್ಲಿರೋರು ಮಾಡೋಂಗಿಲ್ಲ. ಓಕೆ, ಸೊ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅವ್ರ ಕೈಲಿ ಹೇಳಿ ಮಾಡಿಸಿ. ಸೊ ಈ ಸಾಮಗ್ರಿಗಳನ್ನೆಲ್ಲ ತಂದಿದ್ದೇ ಏನು ಮಾಡಬೇಕು ಅಂತಂದರೆ ದೇವ್ರ ಮನೇಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಅದನ್ನು ಇಟ್ಟುಬಿಟ್ಟು ಅದಕ್ಕೆ ಪೂಜೆನ ಸಲ್ಲಿಸಿ. ಆದಷ್ಟು ಹಳದಿ ಕಲರ್ ಹೂನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಪೂಜೆನೂ ನೀವು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ವಿಭೂತಿ ನೀವು ಹಚ್ತೀರಾ ಅಂದರೆ ವಿಭೂತಿನ ಹಚ್ಚಿ. ಆ್ಯಂಡ್ ಉದ್ದಿನ ಕಡ್ಡಿ ಬೆಳಗ್ಗೆ ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ಒಂದು ಸಲ ಗಂಟೆನ ಬಾರಿಸ್ಬಿಟ್ಟು ನಾನೊಂದು ಮಂತ್ರ ಕೊಡ್ತೀನಿ. ಓಂ ಶ್ರೀಂ ಓಂ ದಮ್ ಅನ್ನೋ ಮಂತ್ರನ. ಈ ದಮ್ ಅನ್ನೋದು ವಿಷ್ಣುವಿನ ಬೀಜ ಮಂತ್ರ, ಶ್ರೀಂ ಅನ್ನೋದು ಲಕ್ಷ್ಮಿಯ ಬೀಜ ಮಂತ್ರ. ಓಕೆನಾ, 108 ಸಲ ಓಂ ಶ್ರೀಂ ಓಂ ದಮ್, ಓಂ ಶ್ರೀಂ ಓಂ ದಮ್ 108 ಸಲ ಚಾಂಟ್ ಮಾಡಿ. ಚಾಂಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಎಲ್ಲ ವಿಶಸ್ಗಳನ್ನು ಹೇಳಿ ಚಾಂಟ್ ಮಾಡಿ. ಇನ್ ಕೇಸ್ ಯಾರಿಗಾದ್ರೂ ವಿಶ್ ಬರೀಬೇಕು ಅಂತ ಅನಿಸಿದ್ರೆ ನೀವು ನಾಳೆ ಬೆಳಿಗ್ಗೆ ಪೂಜೆ ಆದಮೇಲೆ ದೇವ್ರ ಮುಂದೆ ಕೂತ್ಕೊಂಡು ವಿಶಸ್ನೆಲ್ಲ ಬರೆದು ವಿಷ್ಣು ಮತ್ತು ಲಕ್ಷ್ಮಿಯ ಬ್ಲೆಸ್ಸಿಂಗ್ಸ್ನ ಕೇಳಿ ಪಡ್ಕೊಂಡು ವಿಶಸ್ನೆಲ್ಲ ನೀವು ಆಲ್ರೆಡಿ ಆಗೋಗಿರೋ ಥರ ಬರೆಯೋದೇನು ಬೇಡ. ನಂಗೆ ಇದು ಬೇಕು ಅಂತ ದೇವರಲ್ಲಿ ಬೇಡಿಕೆನ ಇಡಿ. ಓಕೆ, ಈ ಥರದ್ದು ಬೇಕು ದೇವರೇ, ನನಗೆ ಇದನ್ನು ಕೊಡಪ್ಪ, ದೇವರೇ ನನಗೆ ಈ ಕಂಪ್ನಿಯಲ್ಲಿ ಕೆಲಸ ಸಿಗ್ಲಪ್ಪ, ಈ ಥರ ನೀವು ವಿಶ್ಗಳನ್ನೆಲ್ಲ ಬರೆದು ಆ ಚೀಟಿನ ಬೇಕಿದ್ರೆ ನಿಮ್ಮ ಜೊತೆಲೇ ಇಟ್ಕೋಬೋದು. ಇಲ್ಲ ಆವತ್ತಿನ ದಿನವೇ ನೀವು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಆ್ಯಂಡ್ ನಾನು ಹೇಳಿದೆ ಎನರ್ಜಿ ಸರ್ಕಲ್ನ ತೋರಿಸ್ತೀನಿ ಅಂತ. ಸೊ ಹಿಯರ್ ಇಟ್ ಈಸ್. ಈ ಥರ ಒಂದು ಸರ್ಕಲ್ನ ಹಾಕ್ಕೋಬೇಕು ನೀವು. ಒಂದು ಸಲ ನೀವು ಪೆನ್ನನ್ನು ಒಂದು ಪಾಯಿಂಟಲ್ಲಿ ಇಟ್ಟು ಸ್ಟಾರ್ಟ್ ಮಾಡಿದ್ರೆ ಆ ಪೆನ್ನನ್ನು ನೀವು ಕಂಪ್ಲೀಟ್ ಸರ್ಕಲ್ ಮುಗಿಯೋ ತನಕ ತೆಗಿಯೋ ಹಾಗಿಲ್ಲ. ಆದಷ್ಟು ನೀಟಾಗಿ ಸರ್ಕಲ್ ಬರಲಿ. ನಾನು ಸ್ವಲ್ಪ ಇಲ್ಲಿ ಹಿಂಗೆ ಹೋಗಿದೆ ಅಲ್ಲ, ನೀವು ಇನ್ನೊಂದು ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ. ಮತ್ತು ಇಲ್ಲೆಲ್ಲೂ ಕಟ್ಸ್ ಬರಬಾರ್ದು. ಈಗ ಬರಿತಾ ಇರ್ತೀರಾ, ಪೆನ್ನು ಸರಿಗೆ ಹತ್ತದೇ ಇದ್ದಾಗ ಇಲ್ಲೆಲ್ಲೋ ಕಟ್ ಬಂದುಬಿಡುತ್ತೆ. ಸೊ ಆ ಥರ ಬರಬಾರ್ದು. ನೀಟಾಗಿ ಸರ್ಕಲ್ ಆಗಬೇಕು. ನಿಮ್ಮದು ಡಿಸೈರ್ಡ್ ಅಮೌಂಟ್ ಏನಿರುತ್ತಲ್ಲ ಅದನ್ನು ನೀವು ಇಲ್ಲಿ ಬರೀರಿ. ನಿಮಗೆ ಎಷ್ಟು ಅಮೌಂಟ್ ಬೇಕಿರುತ್ತಲ್ಲ ಅದನ್ನು ಬರೀರಿ. ನೆಕ್ಸ್ಟು ಓಂ ಶ್ರೀಂ ಓಂ ದಮ್ ಅಂತ ಬರೆದು ಇಲ್ಲಿ ನೇಮ್ ಆಫ್ ದ ಪರ್ಸನ್ ಜಾಗದಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಆ್ಯಂಡ್ ಇಲ್ಲಿ ಯಾವುದೇ ಆದಂತಹ ವರ್ಡ್ಸ್ಗಳು ಈ ಸರ್ಕಲಿಗೆ ಟಚ್ ಆಗಬಾರ್ದು, ಆ ರೀತಿ ಬರೀಬೇಕು. ಆ್ಯಂಡ್ ಈ ಒಂದು ಚೀಟಿನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬೋದು, ಇಲ್ಲ ನಿಮ್ಮ ಮನೆ ಗೋಡೆಗೆ ಪೇಸ್ಟ್ ಮಾಡಬಹುದು, ಅಥವಾ ನಿಮ್ಮ ಮನೆ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋಕ್ಕೆ ನಿಮಗೆ ಅವಕಾಶ ಇದೆ ಅಂದರೆ ಮಾಡ್ಬೋದು. ಆರ್ ನಾನಿದು ಸಜೆಸ್ಟ್ ಮಾಡಲ್ಲ, ಬಟ್ ಇಲ್ಲ ನನಗೆ ಆಗಲ್ಲ ಇಟ್ಕೊಳ್ಳೋಕ್ಕೇನಿದ್ರೆ ಬರ್ನ್ ಮಾಡಿ
ಆ್ಯಶಸ್ನ ಬ್ಲೋ ಮಾಡ್ಬೋದು. ಆದಷ್ಟು ಪ್ಲೀಸ್ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದನ್ನೆಲ್ಲ. ಓಕೆ, ಸೊ ಇದಿಷ್ಟು ನೀವು ಮಾಡ್ಬೋದು. ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ಅ ಕಾಮೆಂಟ್ ಸೆಕ್ಷನ್ ಆ್ಯಂಡ್ ಡೋಂಟ್ ಆಸ್ಕ್ ಮೀ ರಿಪೀಟೆಡ್ ಡೌಟ್ಸ್ ಪ್ಲೀಸ್. ಸೊ ಇದರಿಂದ ನೀವು ಮನಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಈ ಮಂತ್ರನೇ ನಾನು ಹೇಳಿದ್ದು ನಿಮಗೆ 108 ಸಲ ಹೇಳ್ಕೊಳಕ್ಕೆ. ಐದರ್ ಇದನ್ನು ಬರೆದ ಮೇಲೆ ನೀವು 108 ಸಲ ಮಂತ್ರ ಚಾಂಟ್ ಮಾಡ್ಬೋದು, ಅಥವಾ ಇದನ್ನು ಬರೆಯೋಕ್ಕೂ ಮುಂಚೆ ಚಾಂಟ್ ಮಾಡಿಬಿಟ್ಟು ಆಮೇಲೆ ನೀವು ಎನರ್ಜಿ ಸರ್ಕಲ್ನ ಬರಿಬೋದು. ನಿಮ್ಗೆ ಎಷ್ಟು ಹಣ ಬೇಕಿರುತ್ತೆ ಅಷ್ಟು ಬರೀರಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರೀರಿ, ಆರಾಮಾಗಿ ಮ್ಯಾನಿಫೆಸ್ಟ್ ಆಗಲಿ. ಇದನ್ನು ಎಲ್ಲಿ ತನಕ ಜೊತೆಗೆ ಇಟ್ಕೋಬೇಕು ಅಂತಂದರೆ ಮುಂದಿನ ಅಕ್ಷಯ ತೃತೀಯ ತನಕನೂ ಜೊತೆಗೆ ಇಟ್ಕೋಬೋದು. ಆ್ಯಂಡ್ ಇನ್ ಕೇಸ್ ನಿಮಗೆ ಮ್ಯಾನಿಫೆಸ್ಟ್ ಮಾಡಿದ ಅಮೌಂಟ್ ಸಿಕ್ತು ಅಂತ ಹೇಳಿದ್ರೆ ಪ್ಲೀಸ್ ಶೋ ಗ್ರ್ಯಾಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದನ್ನು ಬರ್ನ್ ಮಾಡಿಬಿಡಿ. ಓಕೆ, ಆ್ಯಂಡ್ ಇದನ್ನು ಎನಿ ಟೈಮ್ ಮಾಡಬಹುದು. ಇನ್ ಕೇಸ್ ನೀವು ಪೀರಿಯಡ್ಸಲ್ಲಿ ಇದ್ದರೂ ಕೂಡ ನೀವು ಇದು ಒಂದೇ ಮಾಡ್ಬೋದು, ಎನರ್ಜಿ ಸರ್ಕಲ್ ಒಂದನ್ನೇ ಮಾಡಬಹುದು. ದೇವ್ರ ಮನೇಲಿ ಕೂತ್ಕೊಂಡೇನು ಬರೆಯೋದು ಬೇಡ, ನೀವು ಎಲ್ಲಿ ಕೂತಿರ್ತೀರ ಆ ಜಾಗದಲ್ಲಿ ಬರಿಬೋದು. ಆ್ಯಂಡ್ ಸರ್ಕಲ್ ಹಾಕೋಕ್ಕೆ ಇನ್ ಕೇಸ್ ನೀವೇನಾದರೂ ಬ್ಯಾಂಕಲ್ಲಿ ಯೂಸ್ ಮಾಡ್ತೀರ ಅಂದರೆ ದ್ಯಾಟ್ ಈಸ್ ಆಲ್ಸೋ ಫೈನ್, ಏನು ತೊಂದರೆ ಇಲ್ಲ, ಯೂಸ್ ಮಾಡಬಹುದು. ಬ್ಲೂ ಕಲರ್ ಪೆನ್ನನ್ನೇ ಬಳಸಬೇಕು. ಓಕೆ, ಎಸ್, ಇದಿಷ್ಟು ನೀವು ಅಕ್ಷಯ ತೃತೀಯದಿಂದ ಮಾಡಬಹುದು. ತುಂಬ ಸಿಂಪಲ್ ಆಗಿದೆ ಬಟ್ ಮೋಸ್ಟ್ ಪವರ್ಫುಲ್. ಯಾಕೆಂದರೆ ಇದನ್ನು ನಾವು ಯಾವ ನಕ್ಷತ್ರ ಯಾವ ಗ್ರಹ ಇದೆ ಅದೆಲ್ಲ ನೋಡಿಬಿಟ್ಟು ಹೇಳಿರೋದು. ಸೊ ಹಾಗಾಗಿ ಆ ಟೈಮ್ಗೆ ಅದನ್ನು ತೊಗೊಂಡು ಬಂದರೆ ವೆರಿ ಮಚ್ ಫೇವರಬಲ್. ಬಿಕಾಸ್ ಎವ್ರಿ ಒಂದು ವಸ್ತುವಲ್ಲೂ ಶಕ್ತಿ ಇರುತ್ತೆ, ಎನರ್ಜಿ ಇರುತ್ತೆ. ಓಕೆ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು 100% ಚೇಂಜಸ್ನ ನೋಡ್ತೀರಾ. ಸೊ ಈಗ ಸದ್ಯಕ್ಕೆ ನಾವು ಇಲ್ಲಿ ಒಂದು ರೀಡಿಂಗ್ನ ನೋಡೋಣ, ಏನು ಸಿಗಬಹುದು ನಮಗೆ ಅಕ್ಷಯ ತೃತೀಯ ದಿನ ಅಂತ. ಲೆಟ್ಸ್ ಸಿ. Oh wow, happiness and success, a change for the better, a birth or a good news for a child. This is a ಗುಡ್ ಟೈಮ್ ಟು ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್ಸ್. ವಂಡರ್ಫುಲ್. ಐ ಥಿಂಕ್ ನನಗನ್ಸುತ್ತೆ ಏನು ಪ್ರೆಗ್ನೆನ್ಸಿ ಮ್ಯಾನಿಫೆಸ್ಟ್ ಮಾಡ್ತಿರೋರಿಗೆ ಇಟ್ಸ್ ಅ ವೆರಿ ಬಿಗ್ ಚೇಂಜ್. ದಿರ್ ಇಸ್ ಅ ಗುಡ್ ನ್ಯೂಸ್ ಫಾರ್ ದೆಮ್. ಹಾಗೆ ನಿಮಗೆ ಹೊಸ ಪ್ರಾಜೆಕ್ಟ್, ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್. ಯಾರಾದರೂ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದರೆ, ಇದು ದುಡ್ಡಿನ ರಿಲೇಟೆಡ್ ಮೋಸ್ಟ್. ಓಕೆನಾ? ಅಕ್ಷಯ ತೃತೀಯ ಅಂತಂದರೆ ಹಣನ ಮ್ಯಾನಿಫೆಸ್ಟ್ ಮಾಡೋದೇನೆ ಅಲ್ವಾ. ಸೊ ನ್ಯೂ ಪ್ರಾಜೆಕ್ಟ್ ಅಂತ ಹೇಳಿದರೆ ಎಸ್, ಹೊಸ ಪ್ರಾಜೆಕ್ಟ್ ನೀವೇನು ಕೈ ಹಾಕ್ತಾಯಿದ್ರಾ ಅಥವಾ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರಾ ದ್ಯಾಟ್ ಈಸ್ 100% ಸಕ್ಸಸ್ಫುಲ್. ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್. ಓ ಮೈ ಗಾಡ್, ನಂಗೆ ಇವಾಗ ಫ್ಲ್ಯಾಶ್ ಆಯಿತು. ಕಾಟನ್ ತೊಗೊಂಡು ಬನ್ನಿ, ಸಕ್ಸಸ್ ಇದೆ ಅಂತ ಹೇಳಿದ್ದೆ ಅಲ್ವಾ. ವಂಡರ್ಫುಲ್ ರೀಡಿಂಗ್, ರೈಟ್? ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇವಾಗಲೇ ನಾನು ಭಗವಂತ ವಿಷ್ಣುವಿನಲ್ಲಿ ಹಾಗೂ ಲಕ್ಷ್ಮೀ ದೇವಿಗೆ ತುಂಬ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇದ್ದೀನಿ. ಐ ಆಮ್ ಲಿಟ್ರಲಿ ಲೈಕ್ ನಂಗೆ ನಿಜವಾಗ್ಲೂ ಒಂಥರ ಆಗ್ತಾಯಿದೆ. ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಇಟ್. ನನಗೆ ಸಕ್ಸಸ್ ಸಿಕ್ತು ಅಂತ ಫೀಲ್ ಆಗ್ತಾಯಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ನಿಮಗೂ ಎಲ್ಲ ಆಗುತ್ತೆ. ನನಗೆ ನಿಜವಾಗ್ಲೂ ವರ್ಡ್ಸೇ ಬರ್ತಾಯಿಲ್ಲ, ಯಾಕೆ ಸಡನ್ನಾಗಿ ಈಗ ಆಗ್ತಿದೆ ಗೊತ್ತಾಗ್ತಿಲ್ಲ. ಓಕೆ, ಲೆಟ್ ಮೀ ಟೇಕ್ ಸಮ್ ಟೈಮ್. ಯಾ, ಜಸ್ಟ್ ಬಿ ಪಾಸಿಟಿವ್ ಗೈಸ್, ಅಷ್ಟೇ. ನೋಡಿ ಇಲ್ಲೇ ಹೇಗಿದೆ ಕನೆಕ್ಷನ್ ನೋಡಿ. ನನಗೆ ಫ್ಲ್ಯಾಶೇ ಆಗಲಿಲ್ಲ ಅದು. ಈಗಿಲ್ಲ, ಆ್ಯಕ್ಚುಲಿ ಇಲ್ಲಿ ಬುಕ್ಕಲ್ಲಿ ಬರೆದಿಟ್ಕೊಂಡು ನಾನು ಹೇಳ್ತಾ ಇರ್ತೀನಿ, ಬಿಕಾಸ್ ನಂಗೆ ಮರ್ತೋಗಿ ಬರೋದಲ್ಲ ವೀಡಿಯೋ ಮಾಡಬೇಕಾದ್ರೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲೇ ನನ್ನ ಪಕ್ಕದಲ್ಲೇ ಬುಕ್ ಇದೆ. ಇಲ್ಲಿ ನಾನೆಲ್ಲ ಬರೆದಿಟ್ಕೊಂಡಿದ್ದೀನಿ ಏನೇನು ಹೇಳಬೇಕು ಅಂತ. ಸೊ ನಾನು ಸಡನ್ನಾಗಿ ಇದನ್ನು ಓದ್ಕೋತಾ ಹಿಂಗೆ ನೋಡಿದೆ, ಕಾಟನ್ -ಸಕ್ಸಸ್ ಅಂತ ಬರೆದಿದ್ದೀನಿ. ಆ್ಯಂಡ್ ಐ ಆಮ್ ಪ್ರಿಟಿ ಶ್ಯೂರ್ ಇಟ್ಸ್ ಅ ಸಿಗ್ನಲ್ ಫಾರ್ ಯು ಗೈಸ್ ದಟ್ ನೀವು ಹತ್ತಿನ ತಂದೆ ತರ್ತೀರಾ ಅನ್ನೋದು. ಓಕೆ, ಸೊ ಅದನ್ನು ಹತ್ತಿನ ತಗೊಂಡು ಬಂದುಬಿಟ್ಟು ಯೂಸ್ ಮಾಡ್ಬೋದು ನೀವು 100%. ಯೂಸ್ ಇಟ್ ಫಾರ್ ಅ ಗುಡ್ ಕಾಸ್. ನೇಲ್ ಪಾಲಿಶ್ ರಿಮೂವ್ ಮಾಡೋದು ಅದಕ್ಕೆಲ್ಲ ಯೂಸ್ ಮಾಡಬೇಡಿ, ದೀಪ ಹಚ್ಚೋಕ್ಕೆ ಯೂಸ್ ಮಾಡಿ. ಓ ಮೈ ಗಾಡ್, ನಂಗೆ ಗೊತ್ತಿಲ್ಲ, ನನಗೆ ಯಾವಾಗೂ ಇಷ್ಟು ಎಕ್ಸೈಟ್ ಆಗ್ತಿರ್ಲಿಲ್ಲ, ಬಟ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಎನಿವೇಸ್, ಆಲ್ ದಿ ಬೆಸ್ಟ್. ಸಕ್ಸಸ್ ನಮ್ಮ ಬೆನ್ನಲ್ಲೇ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೂನಿವರ್ಸಿಗೆ ಎಲ್ಲರಿಗೂ ಗ್ರ್ಯಾಟಿಟ್ಯೂಡ್ನ ತಲುಪಿಸ್ತಾ ಇದ್ದೀನಿ. ದಿಸ್ ಇಸ್ ಲೈಕ್ ಮಿರಾಕಲ್ ಅನಿಸ್ತಾ ಇದೆ ನನಗೆ. ಯಾಕೋ ನಂಗೆ ಗೊತ್ತಿಲ್ಲ ಯಾಕೆ ಈ ಥರ ಆಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಫೀಲಿಂಗ್ ವೆರಿ ಪಾಸಿಟಿವ್. ಲೈಕ್ ಒಂಥರ ವೈಬ್ರೇಷನ್ಸ್ ಬರ್ತಿದೆ, ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ಓಕೆ, ನಾನು ತುಂಬ ರೀಡಿಂಗಲ್ಲೂ ನಮಗೆ ಸಕ್ಸಸ್ ಅಂತೆಲ್ಲ ಬಂದಿದೆ ಅಲ್ವಾ, ಬಟ್ ಇಲ್ಲಿ ಇದನ್ನು ಹೇಳಬೇಕಾದ್ರೆ ನನಗೆ ವೈಬ್ಸೇ ಚೇಂಜ್ ಆಗ್ತಾಯಿದೆ. ಲೈಕ್ ಐ ಡೋಂಟ್ ನೋ. ಎನಿವೇಸ್, ಆಲ್ ದಿ ಬೆಸ್ಟ್. ಐ ಆಮ್ ಸಕ್ಸಸ್ಫುಲ್ ಅಂತ ಕಾಮೆಂಟ್ ಮಾಡಿ, ಕ್ಲೇಮ್ ಮಾಡಿ. ಯಾರಿಗೆ ಎನರ್ಜಿನ ಕ್ಲೇಮ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಕಾಮೆಂಟ್ ಮಾಡೋಕ್ಕೆ ಪ್ರೈವಸಿ ಇಶ್ಯೂ ಇರುತ್ತೆ, ಪ್ಲೀಸ್ ಲೈಕ್ ಕೊಟ್ಬಿಟ್ಟು ಸಕ್ಸಸ್ ಮಾಡ್ಕೊಳ್ಳಿ. ನನಗೆ ಮಾತ್ರ ಲಿಂಕ್ ಕಳಿಸ್ಬಿಟ್ಟು.
ಇದನ್ನು ಮಾಡಿಬಿಡಿ. ನನ್ನ ನಂಬರ್ ಏನಿದ್ರು ಅದು ಪರ್ಸ್ನಲ್ ಕನ್ಸಲ್ಟೇಷನ್ಗೋಸ್ಕರ. ಆಲ್ ದ ಬೆಸ್ಟ್ ಗೈಸ್. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್.